ಹೊಳೆ ಕುಡಿಯೋ ನೀರು ಮತ್ತು ಕೆರಳಿಗೆ ನೀರು ತುಂಬಿಸುವಂಥ ಕಾರ್ಯಕ್ರಮ ಒಟ್ಟು 252 ಕಿಲೋಮೀಟ್ರು. ಇದರಲ್ಲಿ 220 ಕಿಲೋಮೀಟ್ರು ಮುಗಿದಿದೆ, 23 ಕಿಲೋಮೀಟರು ಪ್ರೋಗ್ರೆಸ್ಸಲ್ಲಿದೆ. ಇನ್ನು 9 ಕಿಲೋಮೀಟ್ರ್ ಮಾತ್ರ ಸ್ವಲ್ಪ ಪೆಂಡಿಂಗ್ ಇತ್ತು. ಅದರಲ್ಲಿ 6 ಕಿಲೋಮೀಟರು ಫಾರೆಸ್ಟ್ ಸೇರಿರ್ತಕ್ಕಂಥ ಇದು ಮಾರ್ಶೆಟ್ಟಿ ಹೇಳಲ್ಲ, ಮಾರ್ಶೆಟ್ಟಿ ಹೇಳಿ 1.9 ಕಿಲೋಮೀಟರ್ಸು. ಈಗ DF ಹತ್ರ ಮಾತಾಡಿದ್ದೀನಿ, ಒಟ್ಟು ಕೊಟ್ಟಿದ್ದಾರೆ, ಇನ್ನು ಕೆಲಸ ಸ್ಟಾರ್ಟ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಸ್ಥಳ ಇದರಲ್ಲಿ ನಮ್ಮ ಅರಸೀಕೆರೆ ಹತ್ರ ಅದು ಇದೆ ಫಾರೆಸ್ಟ್, ಅದು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಬೇಗ ಕೆಲಸ ಪ್ರಾರಂಭ ಆಗುತ್ತೆ. ಒಟ್ಟಿನಲ್ಲಿ 100 ದಿನದಲ್ಲಿ 174 ಕಿಲೋಮೀಟರ್ವರೆಗೂ ಕೂಡ ಕೆಲಸ ಮುಗಿದು ನೀರು ಕೂಡ ಬಿಡ್ಬೋದು. 174 ಕಿಲೋಮೀಟರ್ಗೆ 100 ದಿನದಲ್ಲಿ ಮಾಡ್ತೀವಿ. ಉಳಿದಿದ್ದು ಆದಷ್ಟು ಬೇಗ ಕುಲಕರ್ಣಿಯವರೇ ಫೈನಲ್ ಆಗಿ ಯಾವಾಗ ಆಗುತ್ತೆ ಸರ್? ಇದು ಫಸ್ಟ್ ನಾವು ಅಕ್ಟೋಬರ್ ನೆಕ್ಸ್ಟ್ ಇದ್ರ ತನಕ ನೀರು 270 ಕಿಲೋಮೀಟರ್ ತನಕ ತೊಗೊಂಡೋಗ್ಬೇಕಾಗ್ತಾ ಇದೆ ಸರ್. ಮೇನ್ ಸರ್ ನಮ್ಮ 0 ಕಿಲೋಮೀಟರ್ ಇದೆ. ಅದಾದಮೇಲೆ ಮುಂದೆ ಸ್ವಲ್ಪ 20 ಬರ್ತದೆ ಸರ್. ಇದು ದೊಡ್ಡಾಪುರ ಅಲ್ಲೆಲ್ಲ ಪಂಪಿಂಗ್ ಸ್ಟೇಷನ್ ನಡೀತಾ ಇದೆ. ಒಟ್ಟಲ್ಲಿ 100 ದಿನದಲ್ಲಿ 174 ಕಿಲೋಮೀಟರ್ ಕ್ಲಿಯರ್ ಆಗುತ್ತೆ. ಈಗ ಅರಣ್ಯದೆಲ್ಲ ಕ್ಲಿಯರ್ ಆಯ್ತು, ಎಲ್ಲ ಕ್ಲಿಯರ್ ಆಗಿದೆ, ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಇದು ಗಣಿ ಪ್ರದೇಶ ಇದೆ. ಹಿಂದೆ ಎಲ್ಲ ಗಣಿಗಾರಿಕೆ ಮಾಡ್ತಾ ಇದ್ರು, ಈಗಲೂ ಕೂಡ ರನ್ನಿಂಗ್ ಇದೆ. ಆ ವಿಚಾರವಾಗಿ ಹೇಮಾವತಿ ನೀರಿಗೆ ಏನು ಪ್ರಾಬ್ಲಮ್ ಆಗಲ್ಲ, ಎಫೆಕ್ಟ್ ಆಗಲ್ಲ. ಓಪನ್ ಕೆರೆಲ್ಲ ಕ್ಲೋಸ್ಡ್ ಕೆರೆಲ್ಲ ಕ್ಲೋಸ್ ಮತ್ತೆ ಮುಚ್ಕೊಡ್ಬೇಕು ನಾವು. ಅರಣ್ಯ ಇಲಾಖೆಯವ್ರ ಕಂಡೀಷನ್ ಏನಂದರೆ ನಾವು ಒಳಗಡೆ ಕ್ಯಾನಲ್ ಮಾಡಿಕೊಂಡು ಮೇಲೆ ಮುಚ್ಚಿ ಕೆರೆ ಪ್ರಾಣಿಗಳೆಲ್ಲ ಇರುತ್ತಲ್ಲ ಅದು ಓಡಾಡೋದಕ್ಕೆ ಸಮಸ್ಯೆ ಆಗಬಾರ್ದು. ಆ ಕಂಡೀಷನ್